ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಬಗ್ಗೆ ತಿಳಿದುಕೊಳ್ಳೋಣ. ಕರೆಂಟ್ ಅಫೇರ್ಸ್ ಮುಗಿದಿದೆ. ಈಗ ನೆಕ್ಸ್ಟ್ ಅದರ ಮುಂದುವರೆದ ಭಾಗ. ಕ್ವಾಡ್ ದೇಶಗಳು ಭಾರತ ಮತ್ತು ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ. ಆಂಧ್ರ ಪ್ರದೇಶದ ರಾಜ್ಯದ ನೂತನ ರಾಜಧಾನಿ ವಿಶಾಖಪಟ್ಟಣಂ. ಮ್ಯಾಡ್ರಿಡ್ ಅಂತಾರಾಷ್ಟ್ರೀಯ ಬುಕ್ ಫೇರ್ಗೆ ಭಾರತವನ್ನು ಆತಿಥ್ಯ ದೇಶವಾಗಿ ಆಹ್ವಾನಿಸಿದೆ. ಜಗತ್ತಿನಲ್ಲಿ ಅತಿ ದೊಡ್ಡ ಕರಾವಳಿ ಪಡೆ ಹೊಂದಿರುವ ದೇಶಗಳಲ್ಲಿ ಭಾರತ 4ನೇ ಸ್ಥಾನ, 1ನೇ ಸ್ಥಾನ ಕೆನಡಾ. ತಾಳೆ ಎಣ್ಣೆ ಉತ್ಪನ್ನದ ರಫ್ತು ನಿರ್ಬಂಧ ಮಾಡಿದ ದೇಶ ಇಂಡೋನೇಷ್ಯಾ. ಮಹಾರಾಷ್ಟ್ರದ ರಾಜ್ಯಗೀತೆ ಜೈ ಜೈ ಮಹಾರಾಷ್ಟ್ರ ರಾಜ್ಯ. ಸಂಪೂರ್ಣ ಡಿಜಿಟಲ್ ಸೇವೆ ಒದಗಿಸಿದ ಮೊದಲ ರಾಜ್ಯ ಕೇರಳ, ಭಾರತ. 2024ರ ವೇಳೆಗೆ ಒಡಿಶಾದಲ್ಲಿ ಭಾರತದ ಮೊದಲ ಕೂಲ್ ಗ್ಯಾಸಿಫಿಕೇಷನ್ ಬೇಸ್ಡ್ ಟೆಲ್ಚರ್ ಫರ್ಟಿಲೈಸರ್ ಪ್ಲಾಂಟ್ ಆರಂಭವಾಗಲಿದೆ. ಭಾರತದ ಮೊಟ್ಟ ಮೊದಲ ಇನ್ವೇಟರ್ ಫರ್ಟಿಲೈಸರ್ ಮೊಬೈಲ್ ಯೂನಿಟ್ ಅಂಡ್ ಅನಿಮಲ್ಸ್ ಅನ್ನು ಗುಜರಾತ್ನ ಅಮ್ರೇಲಿಯಲ್ಲಿ ಆರಂಭಿಸಲಾಗಿದೆ. ಭಾರತದ ಅತಿದೊಡ್ಡ ಹಾಕಿ ಸ್ಟೇಡಿಯಂ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ಹಾಕಿ ಸ್ಟೇಡಿಯಂ ಒಡಿಶಾದ ರೂರ್ಕೆಲಾ. ಉತ್ಕರ್ಷ 1.0 ಕಾರ್ಯತಂತ್ರ RBIನಿಂದ ರೂಪಿತವಾಗಿದೆ. ಸೈಕ್ಲೋನ್ ಮೌಂಡಸ್ ನಾಮಕರಣ ಮಾಡಿದ ದೇಶ UAE. ಗಾನ್ ಅಗೈನ್ ಫೆಸ್ಟಿವಲ್ ಮಣಿಪುರ. ರಾಣಿಗೇಜ್ ಕಲ್ಲಿದ್ದಲು ಗಣಿಗೆ ಪ್ರಸಿದ್ಧಿ. ವಿಶ್ವದ ಮೊಟ್ಟ ಮೊದಲ ತಾಳೆ ಹಸ್ತಪ್ರತಿ ಮ್ಯೂಸಿಯಂ ಕೇರಳದ ತಿರುವನಂತಪುರಂ. 2023ರಲ್ಲಿ ಏಷ್ಯನ್ ಪೆಸಿಫಿಕ್ ಅಂಚೆ ಒಕ್ಕೂಟದ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಶಶಿ ತರೂರ್ ಅವರ ಇತ್ತೀಚಿನ ಪುಸ್ತಕ ಅಂಬೇಡ್ಕರ್ ಎ ಲೈಫ್. ಬ್ರೆಜಿಲ್ ದೇಶದ 39ನೇ ಅಧ್ಯಕ್ಷ ಲೂಸಾ ಇನ್ಸಿ ಲೆಗ್ಯೂ ಡಿ ಸಿಲ್ವಿ 2025ರ ವೇಳೆಗೆ ಭಾರತದ ಮೊಟ್ಟ ಮೊದಲ ಹಸಿರು ಇಂಧನ ರಾಜ್ಯವನ್ನಾಗಿಸಲು ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ. ಎಕೋಮಾರ್ಕ್ ಪರಿಸರ ಸ್ನೇಹಿ ಉತ್ಪನ್ನಗಳು 2023ರ ಸಾಲಿನ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ವರದಿಯಲ್ಲಿ ಭಾರತ 85ನೇ ಸ್ಥಾನ, 1ನೇ ಸ್ಥಾನ ಜಪಾನ್. ಆರೆಂಜ್ ಫೆಸ್ಟಿವಲ್ ಮತ್ತು ಹಾರ್ನ್ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್. ಕರ್ನಾಟಕ ರಾಜ್ಯದ ಈ ಬುಕ್ಕಿನ ಮೊದಲ ಮಹಿಳಾ ಚಾಲಕಿ KB ಮಗ್ಗಮ್ಮ. ಕರ್ನಾಟಕ ರಾಜ್ಯದ BMTCಯ ಡೀಸೆಲ್ ಮೊದಲ ಮಹಿಳಾ ಚಾಲಕಿ ಪ್ರೇಮಾ ಆರ್ ನಡಪೇಟೆ. ಪಟ್ಟಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಚಂಡ ಎಂಬುದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಯುದ್ಧ ಹೆಲಿಕಾಪ್ಟರ್. ಸುರಕ್ಷಿಣಿ ಎಂಬುದು ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಬಿಡುಗಡೆಯಾದ ವೆಬ್ ಪೋರ್ಟಲ್ ಆಗಿದೆ. ಸುಪ್ರೀಂ ಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ DY ಚಂದ್ರಚೂಡ್. ಅಮೆರಿಕದಲ್ಲಿ ಸಿಖ್ ಸಮುದಾಯಕ್ಕೆ ಸೇರಿದ ಮೊದಲ ನ್ಯಾಯಾಧೀಶೆ ಎಂಬ ಖ್ಯಾತಿಗೆ ಮನ್ಪ್ರೀತ್ ಭಾಜನರಾಗಿದ್ದು, ಚಂಡೀಗಢದಲ್ಲಿ ಉತ್ತರ ಭಾರತದ ಅತ್ಯಂತ ದೊಡ್ಡ ತೇಲುವ ಸೌರ ಯೋಜನೆ ಉದ್ಘಾಟನೆಯಾಗಿದೆ. 8 ಬಿಲಿಯನ್ ಜನಸಂಖ್ಯೆ ದಿನ ನವೆಂಬರ್ 15. ವಿಶ್ವದ ಮೊದಲ ಫೋಟೋನಿಕ್ ಆಧಾರಿತ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ವಾಣಿಜ್ಯೀಕರಣ ಮಾಡಿದ ದೇಶ ಕೆನಡಾ. ಅರ್ಜುನ್ ಏಕಲವ್ಯ ಪ್ರಶಸ್ತಿ ಕ್ರೀಡಾ ಕ್ಷೇತ್ರಕ್ಕೆ ನೀಡುತ್ತಾರೆ. ಇಸ್ರೋದ MCF ಕೇಂದ್ರಗಳು ಹಾಸನ, ಭೂಪಾಲ್. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24, 2023ರ ಥೀಮ್ ಟು ಇನ್ವೆಸ್ಟ್ ಇನ್ ಪೀಪಲ್, ಪ್ರಾಪರ್ಟೀಸ್, ಎಜುಕೇಷನ್. 2023ರ 53ನೇ ವಿಶ್ವ ಆರ್ಥಿಕ ವೇದಿಕೆ ಸಭೆಯು ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ಕಾರ್ಪೊರೇಷನ್ ಇನ್ ದ ಫರ್ಮೆಂಟೆಡ್ ವರ್ಲ್ಡ್ ಎಂಬ ಧ್ಯೇಯವಾಕ್ಯದಲ್ಲಿ ಜರುಗಿದೆ.
ಭಾರತದ ಪಿಂಕ್ ಸಿಟಿ ಜೈಪುರ. ಜೈಪುರ ಸಾಹಿತ್ಯ ಉತ್ಸವ. ನವೋದಯ PG ಡ್ರೋನ್ ವತಿಯಿಂದ ಭಾರತದ ಮೊದಲ 5G ಡ್ರೋನ್ ಸೈಕ್ ಹ್ಯಾಕ್ ಅಭಿವೃದ್ಧಿಯಾಗಲಿದೆ. ಕರ್ನಾಟಕದ ಪರಿಸರ ವಿಶ್ವವಿದ್ಯಾಲಯ ಶಿರಸಿ 2022 ಸಾಲಿನ ICC ವರ್ಷದ ಕ್ರಿಕೆಟ್ ಪ್ರಶಸ್ತಿಗಳು. ವರ್ಷದ ಏಕದಿನ ಕ್ರಿಕೆಟಿಗ ಬಾಬರ್ ಅಜಮ್ ಪಾಕಿಸ್ತಾನ್. ಸರ್ ಗ್ಯಾರಿ ಸೋಬರ್ಸ್ ಟ್ರೋಫಿ ಬಾಬರ್ ಅಜಮ್. ವರ್ಷದ T20 ಕ್ರಿಕೆಟಿಗ ಸೂರ್ಯಕುಮಾರ್ ಭಾರತ. ವರ್ಷದ ಟೆಸ್ಟ್ ಕ್ರಿಕೆಟಿಗ ಗೌರವ ಬೇನ್ ಸ್ಟೋರ್ ಇಂಗ್ಲೆಂಡ್. ವರ್ಷದ ಉದಯೋನ್ಮುಖ ಮಹಿಳಾ ಕ್ರಿಕೆಟಿಗರ್ ರೇಣುಕಾ ಸಿಂಗ್ ಭಾರತ. ವಿಶ್ವದ ಮೊಟ್ಟಮೊದಲ ಇಂಟ್ರಾನೇಸಲ್ ಕೋವಿಡ್-19 ಲಸಿಕೆಯಾದ ಕೋವಿಡ್ ACC ಇತ್ತೀಚೆಗೆ ಭಾರತದಲ್ಲಿ ಬಿಡುಗಡೆ. ವೀರ್ ಗಾರ್ಡಿಯನ್ ಹೆಸರಿನ ಜಂಟಿ ವಾಯು ಕಾರ್ಯಾಚರಣೆ ಭಾರತ ಮತ್ತು ಜಪಾನ್. UPI 123 ಪೇ ಎಂಬುದು ಭಾರತದ ರಾಷ್ಟ್ರೀಯ ಪಾವತಿ ನಿಗಮ ವಿನ್ಯಾಸ ಮಾಡಿದೆ. ಸಾವರಿಯನ್ ಗೋಲ್ಡನ್ ಬಾಂಡ್. RBI ಹಸಿರು ಬಾಂಡ್. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 23. ಕಸ್ಟಮ್ ಮತ್ತು GST ಪರೋಕ್ಷ ತೆರಿಗೆಯಾಗಿದೆ. 2020 ಜ್ಞಾನಪೀಠ ಪ್ರಶಸ್ತಿ ವಿಜೇತ ನೀಲಮಣಿ ಫುಕೋನ್ ಅಸ್ಸಾಂ ನಿಧನ. ಸೈಕ್ಲೋನ್ 1 ಜಂಟಿ ಕಾರ್ಯಾಚರಣೆ ಭಾರತ ಮತ್ತು ಈಜಿಪ್ಟ್. ಫೆಬ್ರವರಿ 1 ಇಂಡಿಯನ್ ಕೋಸ್ಟ್ ಗಾರ್ಡ್ ದಿನ. ಸೂರ್ಯಕಿರಣ ಸಮರಾಭ್ಯಾಸ ಭಾರತ ನೇಪಾಳ. ವಿಶ್ವ ಹಸಿರು ದಿನ ಮೇ 28. ಏಕದಿನ ಕ್ರಿಕೆಟಿನಲ್ಲಿ ದ್ವಿಶತಕ ಬಾರಿಸಿದ ಭಾರತದ 5ನೇ ಆಟಗಾರ ಶುಭ್ಮನ್ ಗಿಲ್ 108 ರನ್. ವಿಶ್ವದ ಅತ್ಯಂತ ಹಳೆಯ ರೋಲಿಂಗ್ ಸ್ಟೋನ್ ಅನ್ನು ಸಂಶೋಧಿಸಿದ್ದಾರೆ. ಏಷ್ಯಾದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ಗಣಿಗಾರಿಕೆ ಟ್ರಕ್ ಅನ್ನು ಅಭಿವೃದ್ಧಿಪಡಿಸಲು ಅಂದಾನಿ ಎಂಟರ್ಪ್ರೈಸಸ್, ಅಶೋಕ್ ಲೇಲ್ಯಾಂಡ್ ಮತ್ತು ಬಲಾರ್ಡ್ ಸಂಸ್ಥೆಗಳು ಒಪ್ಪಂದ ಮಾಡಿಕೊಂಡಿವೆ. ವಿದೇಶದಲ್ಲಿ ಏರಿಯಲ್ ವಾರ್ ಗೇಮ್ಸ್ನಲ್ಲಿ ಭಾಗವಹಿಸಿದ ಭಾರತದ ಮೊದಲ ಮಹಿಳಾ ಪೈಲಟ್ ಅವಾನಿ ಚತುರ್ವೇದಿ. 2022 ದೇಶದ ಅತ್ಯುನ್ನತ ಸಣ್ಣ ಬ್ಯಾಂಕ್ ಮರ್ಕಂಟೈಲ್ ಬ್ಯಾಂಕ್ ತಮಿಳುನಾಡು. UAE ದೇಶದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಏಜೆನ್ಸಿಯ ಅಧ್ಯಕ್ಷರಾಗಿ ಭಾರತ ರಾಷ್ಟ್ರ ಆಯ್ಕೆಯಾಗಿದೆ. ವಿಶ್ವ ಪರಿಸರ ಸಂರಕ್ಷಣಾ ದಿನ ಜುಲೈ 28. MRI ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಟೆಕ್ನಾಲಜಿ. 2023 G20 ಒಕ್ಕೂಟದ ಬಾಹ್ಯಾಕಾಶ 20 ಕಾರ್ಯಕ್ರಮದ ಆತಿಥ್ಯ ಮೇಘಾಲಯದ ಶಿಲ್ಲಾಂಗ್. ಭಾರತದ ಆರೋಗ್ಯ ರಾಜಧಾನಿ ಚೆನ್ನೈ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೆಲಿಕಾಪ್ಟರ್ ತಯಾರಿಕಾ ಘಟಕ ಎಲ್ಲಿ ಉದ್ಘಾಟನೆ ಮಾಡಿದರು? ತುಮಕೂರಿನ ಗುಬ್ಬಿ. HAL ಲಘು ತಯಾರಿಕಾ ಘಟಕ ಸ್ಥಾಪನೆ 1940. ಕೇಂದ್ರ ಕಚೇರಿ ಬೆಂಗಳೂರು. ಕರ್ನಾಟಕ ರಾಜ್ಯದ ನಾಡ ದೇವತೆ ಅಧಿಕೃತ ಚಿತ್ರದ ಕಲಾವಿದೆ ಕೆ. ಸೋಮಶೇಖರ್ ರಚನೆ. ಡಿ. ಮಹೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ. ಮೊದಲ ನಾಡ ದೇವತೆಯ ಚಿತ್ರದ ಕಲಾವಿದ ಬಿ. ಕೆ. ಎಸ್. ವರ್ಮ 2023 ನಿಧನ. ಅವರನ್ನು ಕೊಂಚ ಬ್ರಹ್ಮ ಎಂದು ಕರೆಯುತ್ತಾರೆ. ಗುರುಗ್ರಹದ 12ನೇ ಹೊಸ ಉಪಗ್ರಹಗಳ ಪತ್ತೆ. ಅತಿ ಹೆಚ್ಚು ಉಪಗ್ರಹಗಳು ಹೊಂದಿರುವ ಗ್ರಹ ಗುರುಗ್ರಹ 92. ಖ್ಯಾತ ಗಾಯಕಿ ವಾಣಿ ಜಯರಾಮ್ ನಿಧನ. ಇವರಿಗೆ 2023 ಪದ್ಮವಿಭೂಷಣ. ಕಾರ್ಗಿಲ್ ಯುದ್ಧ ರೂವಾರಿ ಮುಷರ್ರಫ್ ನಿಧನ. 2023 ಕೇಂದ್ರ ಗೃಹ ಸಚಿವಾಲಯದ ಮಾಹಿತಿ ಅನ್ವಯ ಭಾರತದ ನಂಬರ್ 1 ಪೊಲೀಸ್ ಠಾಣೆ ಅಸ್ಸಾಂ ಪೊಲೀಸ್ ಠಾಣೆ, ಒಡಿಶಾ. ಭಾರತೀಯ ಕರಾವಳಿ ಪಡೆ ದಿನ ಫೆಬ್ರವರಿ 1. ಕರ್ನಾಟಕದ ಮೊದಲ ಜೀವ ಪರಿಸರ ವಿಶ್ವವಿದ್ಯಾಲಯ ಶಿರಸಿ, ಉತ್ತರ ಕನ್ನಡ. ಇತ್ತೀಚೆಗೆ ಯಾವ 2 ದೇಶಗಳಲ್ಲಿ ಭೂಕಂಪ ಸಂಭವಿಸಿದೆ? ಟರ್ಕಿ ಮತ್ತು ಸಿರಿಯಾ. ಟರ್ಕಿಯಲ್ಲಿ ಸಂಭವಿಸಿದ ಭೂಕಂಪ
ಅವರಿಗೆ ನೆರವು ನೀಡಲು ಭಾರತ ದೇಶವು ಆಪರೇಷನ್ ದೋಸ್ತ್ ಕಾರ್ಯಾಚರಣೆಯನ್ನು ಆರಂಭಿಸಿದೆ. 2023ರಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಗೆ ಸೇರ್ಪಡೆಯಾದ ಪದ ದೇಶ. ಭೂಮಿಯ ಸನಿಹಕ್ಕೆ ಬಂದ 50,000 ವರ್ಷಗಳಿಗೊಮ್ಮೆ ಕಾಣುವ ಹಸಿರು ಧೂಮಕೇತು ಸಿ 2022 E3 ಕಾಮೆಟ್. ನಿಸಾರ್ ಎಂಬ ಯೋಜನೆ ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಯನ್ನು ರೂಪಿಸಿವೆ? ನಾಸಾ ಮತ್ತು ಇಸ್ರೋ. ಧೂಮಕೇತು ಇಂಗ್ಲಿಷ್ನಲ್ಲಿ ಕಾಮೆಟ್ ಎನ್ನುವರು. ಧೂಮಕೇತು 75 ವರ್ಷಗಳಿಗೊಮ್ಮೆ ಭೂಮಿಗೆ ಸಮೀಪಿಸುತ್ತದೆ. 2022 5ನೇ ಆವೃತ್ತಿ ಖೇಲೋ ಇಂಡಿಯನ್ ಯೂತ್ ಗೇಮ್ಸ್ ಆತಿಥ್ಯ ಮಧ್ಯಪ್ರದೇಶದ ಭೋಪಾಲ್. 2023ನೇ ಪುರುಷರ FIH ಹಾಕಿ ವಿಶ್ವಕಪ್ ಚಾಂಪಿಯನ್ ಜರ್ಮನಿ. 15ನೇ ಆವೃತ್ತಿ ನಡೆದ ಸ್ಥಳ ಭಾರತದ ಒಡಿಶಾ ಮಸ್ಕಾಟ್ ಹೋಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ನ್ಯಾಯಾಧೀಶೆ ಫಾತಿಮಾ ಬೀಬಿ. ನಮ್ಮ ಕ್ಲಿನಿಕ್ ಯೋಜನೆ ಕರ್ನಾಟಕ. ಮೀನುಗಾರಿಕೆ ಸಬ್ಸಿಡಿ ಒಪ್ಪಂದ ಅಂಗೀಕರಿಸಿದ ಜಗತ್ತಿನ ಮೊದಲ ದೇಶ ಸ್ವಿಟ್ಜರ್ಲೆಂಡ್. ನೀಲಿ ಕ್ರಾಂತಿ ಮತ್ಸ್ಯೋದ್ಯಮ ಮೀನು. ಕೆನರಾ ಬ್ಯಾಂಕಿನ ನೂತನ MD ಮತ್ತು CEO ಕೆ. ಸತ್ಯನಾರಾಯಣ ರಾಜು. ಖ್ಯಾತ ತುಳು ಭಾಷೆಯ ಕೆ. ವಿಶ್ವನಾಥ್ ನಿಧನ. 2017ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. 1992ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. ದಕ್ಷಿಣ ಭಾರತದ ಮೊದಲ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಶಂಕುಸ್ಥಾಪನೆ. 2023 ವರ್ಷದ ಯೂತ್ ಐಕಾನ್ ಡಾಕ್ಟರ್ ಮೆಕಾಲಾ. ಸಿರಿಧಾನ್ಯ ಮತ್ತು ಸಾವಯವ ಸಮ್ಮೇಳನ ಕರ್ನಾಟಕ ಬೆಂಗಳೂರು. ರೈತ ಶಕ್ತಿ ಯೋಜನೆ ಕರ್ನಾಟಕ ಸರ್ಕಾರ. ಪ್ರತಿ ಎಕರೆಗೆ 250 ರು, ಕನಿಷ್ಠ 5 ಎಕರೆಗೆ 1250 ರು ನೆರವು. ಏಷ್ಯಾದ ಮೊದಲ ಗಾಂಧಿ ಸಾಗರ ತೇಲುವ ಫೆಸ್ಟಿವಲ್ ಮಧ್ಯಪ್ರದೇಶ. ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಫೆಸ್ಟಿವಲ್ ಆತಿಥ್ಯ ಭೂಪಾಲ್. ವಿಶ್ವದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿನಿ ನತಾಶಾ. 2023ರ ಶೌರ್ಯ ಪ್ರಶಸ್ತಿ ಪಡೆದ ಇಬ್ಬರು ಕನ್ನಡಿಗರು KR ದೀಕ್ಷಿತ್, ಕೀರ್ತಿ ವಿವೇಕ್ ಸಾಹುಕಾರ್. 3ನೇ ಬಾರಿ ಗ್ರಾಮಿ ಪ್ರಶಸ್ತಿ ಪಡೆದ ಬೆಂಗಳೂರಿನ ರಿಕ್ಕಿ ಕೇಜ್. ಗ್ರಾಮಿ ಪ್ರಶಸ್ತಿ ಸಂಗೀತ ಕ್ಷೇತ್ರಕ್ಕೆ ನೀಡುತ್ತಾರೆ. ಇದು ಸಂಗೀತ ಲೋಕಕ್ಕೆ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾಗಿದೆ. ಜೇಮ್ಸ್ ವೆಬ್ ಅತ್ಯಂತ ಚಿಕ್ಕ ಕ್ಷುದ್ರಗ್ರಹವೊಂದನ್ನು ಪತ್ತೆ ಹಚ್ಚಿದ. ಕರ್ನಾಟಕ ರಾಜ್ಯದ ವಿಧಾನಸಭಾ ಮೊದಲ ಮಹಿಳಾ ಸಭಾಪತಿ KS ನಾಗರತ್ನಮ್ಮ. ಒಂದು ದೇಶ ಒಂದು ಪೊಲೀಸ್ ಸಮವಸ್ತ್ರಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ. ತಾಷ್ಕೆಂಟ್ ಒಪ್ಪಂದ 1966 ಜನವರಿ 10. ಶಿಮ್ಲಾ ಒಪ್ಪಂದ 1972. ಬಾರೋಸ್ ಎನ್ನುವುದು ದೇಶೀಯ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್. 2021-22 ವರ್ಷದಲ್ಲಿ ಜಾಗತಿಕ ಹಾಲು ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನ ಪಡೆದಿದೆ. ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷರಾಗಿ ತನಿಖೆ ಸಮಿತಿಗೆ CM ಮೇರಿ ಕೋಮ್ ನೇತೃತ್ವದ ನೇಮಕ. ದೇಶದ ಮೊದಲ ಇಂಗಾಲ ತಟಸ್ಥ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆರಂಭಿಸಿದೆ. ಭಾರತದ ಮೊದಲ ಇಂಗಾಲ ತಟಸ್ಥ ಪಂಚಾಯತ್ ಜಮ್ಮು ಕಾಶ್ಮೀರ. ಭಾರತ ಮೊದಲ ಇಂಗಾಲ ತಟಸ್ಥ ಫಾರಂ ಅನ್ನು ಕೇರಳದ ಎರ್ನಾಕುಲಂ ಅಲವಾದಲ್ಲಿ ಉದ್ಘಾಟನೆ. ಅಕಾಸ್ ಒಕ್ಕೂಟ ಸದಸ್ಯ ರಾಷ್ಟ್ರವಾಗಲು ಭಾರತ ಆಹ್ವಾನ. ಅಕಾಸ್ ಇದೊಂದು ತ್ರಿಪಕ್ಷೀಯ ಭದ್ರತಾ ಒಪ್ಪಂದವೇ? ಅಕಾಸ್ ಸದಸ್ಯ ರಾಷ್ಟ್ರಗಳು ಆಸ್ಟ್ರೇಲಿಯಾ, ಬ್ರಿಟನ್, ಅಮೆರಿಕ. NAFTA ಇದು ಉತ್ತರ ಅಮೆರಿಕದ ಮುಕ್ತ ವ್ಯಾಪಾರ ಒಪ್ಪಂದ. ಸದಸ್ಯ ರಾಷ್ಟ್ರಗಳು ಮೆಕ್ಸಿಕೋ, ಕೆನಡಾ, ಅಮೆರಿಕ. I2U2 2022ರಲ್ಲಿ ಭಾರತ, ಇಸ್ರೇಲ್, UAE, ಅಮೆರಿಕ ರಾಷ್ಟ್ರಗಳು ರಚಿಸಿಕೊಂಡ ಆರ್ಥಿಕ ಸಹಕಾರ ಒಕ್ಕೂಟ. ಸೈಲೆಂಟ್ ವ್ಯಾಲಿ ಕೇರಳ. ಭಾರತೀಯ ವಾಯುಪಡೆಗೆ ನೂತನ ಉಪಮುಖ್ಯಸ್ಥ AP ಸಿಂಗ್ ಆಯ್ಕೆ. ಆಂಧ್ರಪ್ರದೇಶದ ಅತಿದೊಡ್ಡ ಪಟ್ಟಣ ವಿಶಾಖಪಟ್ಟಣಂ.
ನಿಖಾರ್ಷಣ್ಯ ಮ್ಯೂಸಿಯಂ ವಿಶಾಖಪಟ್ಟಣದಲ್ಲಿದೆ. ಹಿರಿಯ ಸಾಹಿತಿ ಕೆ.ವಿ. ತಿರುಮಲೇಶ್, ಕಾನೂನು ತಜ್ಞ ಮಾಜಿ ಸಚಿವ ಶಾಂತಿಭೂಷಣ ಮತ್ತು ಖ್ಯಾತ ಗಾಯಕಿ ಸಿ. ಲಲಿತಾ ನಿಧನ. ಭಾರತದ ನವೋದಯದ ಧ್ರುವತಾರೆ ರಾಜಾರಾಮ್ ಮೋಹನ್ ರಾಯ್. ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯಾಗಿ ತುಳು ಎಂದು ಘೋಷಣೆ ಮಾಡಲು ಕರ್ನಾಟಕ ಸರ್ಕಾರ ಸಮಿತಿ ರಚನೆ ನೇಮಕ. ಡಾ. ಮೋಹನ್ ಆಳ್ವರ ನೇತೃತ್ವದಲ್ಲಿ ರಚನೆ. ಸ್ಫೂರ್ತಿ ಯೋಜನೆ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಬಂದ ಯೋಜನೆ. ರಾಜ್ಯದ ಅತಿ ಹೆಚ್ಚು ಅಪೌಷ್ಟಿಕತೆ ಪ್ರಮಾಣದ ಜಿಲ್ಲೆ ಹಾವೇರಿ. ರಾಷ್ಟ್ರೀಯ ಮಹಿಳಾ ಆಯೋಗದ ಸಂಸ್ಥಾಪನಾ ದಿನ ಜನವರಿ 31. ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಪ್ರಮೀಳಾ ನಾಯ್ಡು. ದ ರೋಡ್ ಆಫ್ ಹೈಲೆಂಡ್ ಪುಸ್ತಕ ಬರೆದವರು ಬಿಲ್ ಗೇಟ್ಸ್. ದ ಗಿವಿಂಗ್ ಪ್ಲಾಂಟೇಜಿ ಅಭಿಯಾನ ಆರಂಭಿಸಿದ ಬಿಲ್ ಗೇಟ್ಸ್. 2023 ಐಸಿಸಿ ಮಹಿಳಾ ಯು-19 ಟಿ20 ವಿಶ್ವಕಪ್ ಚಾಂಪಿಯನ್ ದೇಶ ಯಾವುದು? ಭಾರತ. ಆತಿಥ್ಯ ವಹಿಸಿದ ದೇಶ ದಕ್ಷಿಣ ಆಫ್ರಿಕಾ. ರನ್ನರ್ ಅಪ್ ಇಂಗ್ಲೆಂಡ್. ಸ್ಟಾಫೋರ್ಡ್ ಚಾಲೆಂಜ್ ಕಪ್ ಫುಟ್ಬಾಲ್ ಕ್ರಿಕೆಟಿಗೆ ಸಂಬಂಧಿಸಿದೆ. ಅಂಡಮಾನ್ ನಿಕೋಬಾರ್ನ 21 ದ್ವೀಪಗಳಿಗೆ ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಹೆಸರನ್ನು ಕೇಂದ್ರ ಸರ್ಕಾರವು ಇಟ್ಟಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಚಿತ್ತರಂಜನ್ ದಾಸ್. ಚಿತ್ತರಂಜನ್ ದಾಸ್ ದೇಶಬಂಧು. ಪರಾಕ್ರಮ ದಿವಸ ಜನವರಿ 23.